ಸಂಸದ ತೇಜಸ್ವಿ ಸೂರ್ಯ ಮೇಲೆ ಬಿಜೆಪಿ ಹೈಕಮಾಂಡ್ ಗರಂ. ಪ್ರವೀಣ್ ಹತ್ಯೆ ವಿರುದ್ಧ ಸಿಡಿದೆದ್ದ ಬಿಜೆಪಿ ಯುವ ಮೋರ್ಚಾ ಟೀಮ್. ರಾಜೀನಾಮೆ ಪರ್ವದಿಂದ ಬೇಸರಗೊಂಡಿರೋ ಹೈ ವರಿಷ್ಠರು. ತನಿಖೆ ಬಗ್ಗೆ ಬಿಜೆಪಿ ಯುವ ಮೋರ್ಚಾ ಪಡೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. 300ಕ್ಕೂ ಹೆಚ್ಚು ಯುವ ಮೋರ್ಚಾ ಪದಾಧಿಕಾರಿಗಳು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪಕ್ಷದ ಇಮೇಜ್ಗೆ ದೊಡ್ಡ ಡ್ಯಾಮೇಜ್ ಆಗಿದೆ ಅಂತ ಹೈಕಮಾಂಡ್ ಇದೀಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ಮೇಲೆಯೇ ಬಿಜೆಪಿ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಪ್ರಥಮ ಬಾರಿಗೆ ಸರ್ಕಾರದ ಮೇಲಿನ ಬೇಸರದಿಂದ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಕರ್ನಾಟಕದವರು ಈಗ ಯುವ ಮೋರ್ಚಾ ಅಸಮಾಧಾನಗೊಂಡಿದ್ದಾರೆ ಅಂತಂದ್ರೆ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಏನರ್ಥ? ನೀವೇ ನೇಮಿಸಿರೋ ಯುವ ಮೋರ್ಚಾ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ? ಒಂದು ವಾರದಲ್ಲಿ ಪರಿಸ್ಥಿತಿ ಹಿಡಿತಕ್ಕೆ ತರುವಂತೆ ತೇಜಸ್ವಿ ಸೂರ್ಯಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಸಂಸದ ತೇಜಸ್ವಿ ಸೂರ್ಯ ಮೇಲೆ ಬಿಜೆಪಿ ಹೈಕಮಾಂಡ್ ಕೂಡ ಗರಂ ಆಗಿರುವಂತದ್ದು. ಈಗ ರಾಜ್ಯದಲ್ಲಿ ಏನೆಲ್ಲ ಪರಿಸ್ಥಿತಿ ಉಂಟಾಗ್ತಾ ಇದೆ ಆ ಡೆವಲಪ್ಮೆಂಟ್ಸ್ ಅನ್ನ ನೋಡಿ ಇದೀಗ ಹೈ ವರಿಷ್ಠರು ಕೂಡ ಗರಂ ಆಗಿದ್ದಾರೆ. ಒಂದು ವಾರದಲ್ಲಿ ಪರಿಸ್ಥಿತಿ ಹಿಡಿತಕ್ಕೆ ತರುವಂತೆ ತೇಜಸ್ವಿ ಸೂರ್ಯಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಇದೀಗ ದಿಢೀರಂತ 300ಕ್ಕೂ ಹೆಚ್ಚು ಯುವ ಮೋರ್ಚಾ ಪದಾಧಿಕಾರಿಗಳು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಪಕ್ಷದ ಇಮೇಜ್ಗೆ ದೊಡ್ಡ ಡ್ಯಾಮೇಜ್ ಆಗಲ್ವಾ? ಹೈಕಮಾಂಡ್ ಇದನ್ನೆಲ್ಲ ಹೇಗೆ ಸರಿಪಡಿಸುತ್ತೆ? ಏನಾಗ್ತಾ ಇದೆ? ಚೈತ್ರ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಗ್ರಾಮದ ಪ್ರವೀಣ್ ನೆಟ್ಯಾರ್ ಎಂಬ ಹಿಂದೂ ಯುವ ಕಾರ್ಯಕರ್ತನ ಹತ್ಯೆಯಾಗುತ್ತೆ. ಹತ್ಯೆಯ ಬೆನ್ನಲ್ಲೇ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಅನೇಕ ಯುವ ಮೋರ್ಚಾ ಕಾರ್ಯಕರ್ತರು ಸರ್ಕಾರ ಮತ್ತು ಪಕ್ಷದ ವಿರುದ್ಧ ಸಿಡಿದೇಳ್ತಾರೆ. ಪ್ರಮುಖವಾಗಿ ಪದೇ ಪದೇ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಿದೆ, ಕೊಲೆಗಳಾಗ್ತಿದ್ದಾವೆ. ಆದರೆ ಸರ್ಕಾರ ಪ್ರತಿ ಬಾರಿ ಕೂಡ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳುತ್ತೆ. ಆದರೆ ಸರಿಯಾದ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವುದು ಹಿಂದೂ ಕಾರ್ಯಕರ್ತರ ಆಕ್ರೋಶ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಪ್ರವೀಣ್ ನೆಟ್ಯಾರ್ ಅವರ ಹತ್ಯೆಯ ಸಂಬಂಧಪಟ್ಟಾಗೆ ಸರ್ಕಾರದ ನಡೆ ಬಗ್ಗೆ, ಸರ್ಕಾರದ ತನಿಖಾ ಪ್ರಗತಿ ಬಗ್ಗೆ ಅಸಮಾಧಾನಗೊಂಡಿರತಕ್ಕಂಥ ರಾಜ್ಯಾದ್ಯಂತ ಯುವ ಮೋರ್ಚಾದ ಪದಾಧಿಕಾರಿಗಳು, ಕಾರ್ಯಕರ್ತರು ಸರ್ಕಾರದ ಧೋರಣೆ ವಿರೋಧಿಸಿ, ನಾಯಕರ ಧೋರಣೆ ವಿರೋಧಿಸಿ, ಮುಖ್ಯಮಂತ್ರಿಗಳ ಧೋರಣೆಯನ್ನು ವಿರೋಧಿಸಿ, ತನಿಖೆಯ ಧೋರಣೆಯನ್ನು ವಿರೋಧಿಸಿ ರಾಜೀನಾಮೆಯನ್ನು ಕೊಡ್ತಿರುವಂಥದ್ದು. ಪ್ರಮುಖವಾಗಿ ಯುವ ಮೋರ್ಚಾದ ಪದಾಧಿಕಾರಿಗಳಲ್ಲಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಅನೇಕ ರಾಜೀನಾಮೆ ಕೊಟ್ಟಿರುವಂಥದ್ದು. ಇಲ್ಲಿಯವರೆಗೆ 300ಕ್ಕೂ ಹೆಚ್ಚು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳು ರಾಜೀನಾಮೆ ಕೊಟ್ಟಿರುವಂಥದ್ದು. ಈ ರಾಜೀನಾಮೆ ಎಲ್ಲೋ ಒಂದು ಕಡೆ ಬಿಜೆಪಿಯ ಯುವ ಮೋರ್ಚಾದ ಸಂಘಟನೆಗೆ ಅತಿ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು, ಬಹಳಷ್ಟು ಡ್ಯಾಮೇಜ್ ಕೂಡ ಆಗಿರುವಂಥದ್ದು. ಅಲ್ಲದೆ ರಾಜೀನಾಮೆ ಕೊಟ್ಟಂತ ಅನೇಕ ಸದಸ್ಯರುಗಳು ಪತ್ರಿಕಾ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಿರುವಂಥದ್ದು ಮತ್ತು ರಾಜೀನಾಮೆಗೆ ಕಾರಣವನ್ನು ಕೊಡ್ತಿರುವಂಥದ್ದು. ಇದು ಸರ್ಕಾರ ನಮ್ಮದೇ ಇದ್ರೂ ಕೂಡ, ಹಿಂದೂ ಸರ್ಕಾರ ಇದ್ರೂ ಕೂಡ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನೋ ರೀತಿಯಲ್ಲಿ ಆಕ್ರೋಶಭರಿತವಾಗಿ ರಾಜೀನಾಮೆ ಪತ್ರವನ್ನ ಕಳಿಸ್ತಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಸರ್ಕಾರದ ವಿರುದ್ಧ ಅಸಮಾಧಾನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದು ಬಿಜೆಪಿ ಯುವ ಮೋರ್ಚಾದ ಸಂಘಟನೆಗೆ ಅತಿ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ಬಂದಿರುವಂಥದ್ದು. ಈ ಕಾರಣಕ್ಕಾಗಿ ತೇಜಸ್ವಿ ಸೂರ್ಯ ಅವರು ಸದ್ಯ ರಾಷ್ಟ್ರೀಯ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ಹೌದು, ಜೊತೆಗೆ ಈ ಕರ್ನಾಟಕ ರಾಜ್ಯ ಅವರ ತವರು ರಾಜ್ಯ ಕೂಡ ಹೌದು ಮತ್ತು ಚಿಕ್ಕಮಗಳೂರು ಜಿಲ್ಲೆ ಅವರ ತವರು ಜಿಲ್ಲೆ ಕೂಡ ಹೌದು. ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯೊಬ್ಬರು ತೇಜಸ್ವಿ ಸೂರ್ಯ ಜೊತೆ ದೂರವಾಣಿ ಮಾತುಕತೆ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ಮಾತನಾಡಿದಂತ ಅಷ್ಟು ಕರೆಯನ್ನ ಮಾಧ್ಯಮಗಳಿಗೆ ಸೋರಿಕೆಯನ್ನು ಮಾಡಿರುವಂಥದ್ದು, ಅದು ಕೂಡ ಬೇರೆ ರೀತಿಯ ಸುದ್ದಿ ಆಗಿರುವಂಥದ್ದು. ಮತ್ತು ಕಾರ್ಯಕರ್ತರು ಮತ್ತು ಯುವಕರ ಅಸಮಾಧಾನವನ್ನು ತಣಿಸಲು ಎಲ್ಲ ಒಂದು ಕಡೆ ಯುವ ಮೋರ್ಚಾ ಫೇಲ್ಯೂರ್ ಆಗಿರುವಂಥದ್ದು. ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದೀಪ್ ರವರು ಕೂಡ ಫೇಲ್ಯೂರ್ ಆಗಿರುವಂಥದ್ದು. ಇದುವರೆಗೂ ಕೂಡ ಮನವೊಲಿಕೆ ಮಾಡಲಾಗ್ತಿಲ್ಲ, ಪ್ರತಿದಿನ ಕೂಡ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ಮತ್ತು ರಾಜೀನಾಮೆ ಪರ್ವ ಮುಂದುವರೆದಿರುವಂಥದ್ದು. ಹಾಗಾಗಿ ಇದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಸರ್ಕಾರದ ವಿರುದ್ಧ ಕೂಡ ಜನಾಕ್ರೋಶ ಆಗಿರುವುದು ಮತ್ತು ವಿಪಕ್ಷಗಳಿಗೆ ಇದು ಅಸ್ತ್ರ ಆಗ್ತಿರುವಂಥದ್ದು. ಸಾಮಾಜಿಕ ಜಾಲತಾಣ ಮತ್ತು ಸುದ್ದಿ ಮಾಧ್ಯಮದಲ್ಲಿ ಯುವ ಮೋರ್ಚಾದ ಅಸಮಾಧಾನ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಸುದ್ದಿ ಆಗ್ತಿರುವಂಥದ್ದು. ರಾಜ್ಯದ ಜನತೆಗೆ ಇದರಿಂದ ಬೇರೆ ರೀತಿಯ ಸಂದೇಶ ರವಾನೆ ಆಗ್ತಿದೆ, ಬಿಜೆಪಿಯಲ್ಲಿ ಒಡಕು ಉಂಟಾಗಿದೆ ಎಂಬ ಸಂದೇಶ ರವಾನೆ ಆಗ್ತಿದೆ. ಹಾಗಾಗಿ ತಾವು ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು ಇರ್ಬೋದು, ಆದರೆ ತವರು ರಾಜ್ಯದಲ್ಲೇ ಈ ರೀತಿಯ ಬೆಳವಣಿಗೆ ಆಗ್ತಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕಂತ ಹೇಳಿದ್ರೆ ಸರ್ಕಾರ ನಮ್ಮದೇ ಇದ್ದು ಕೂಡ, ನಮ್ಮದೇ ನಾಯಕರುಗಳಿದ್ದು ಕೂಡ, ನೀವು ರಾಷ್ಟ್ರೀಯ ಅಧ್ಯಕ್ಷರಿದ್ರು ಕೂಡ ನಿಮ್ಮದೇ ರಾಜ್ಯದಲ್ಲಿ ಯುವ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ಳುವಂತೆ
ಮಾಡಲಾಗ್ತಿಲ್ಲ ಮತ್ತು ರಾಜೀನಾಮೆಯನ್ನು ಯಾಕೆ ಕೊಡ್ತಿದ್ದಾರೆ, ಅವರೆಲ್ಲರೂ ಕೂಡ ಸಮಾಧಾನ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು. ಪ್ರವೀಣ್ ನೆಟ್ಯಾರ್ ಅವರು ಕೊಲೆಯಾದ ಕೂಡಲೇ ತಾವು ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಇದರಿಂದ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗ್ತಿದೆ. ಕೂಡಲೇ ತಾವು ಇದನ್ನು ಗಮನ ಹರಿಸಬೇಕು. ರಾಜೀನಾಮೆ ಕೊಟ್ಟಂತರವನ್ನ ಮನವೊಲಿಕೆ ಮಾಡಿ ಅವರನ್ನ ಮತ್ತೆ ರಾಜೀನಾಮೆಯನ್ನ ಹಿಂಪಡೆಯುವಂತೆ ಮಾಡಬೇಕು. ಜೊತೆಗೆ ಅವರು ಮತ್ತೆ ಯುವ ಮೋರ್ಚಾದಲ್ಲಿ ಮುಂದುವರಿಯುವಂತೆ ಮಾಡಬೇಕಂತ ಹೇಳಿ ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ಒಂದು ವಾರದೊಳಗಡೆ ಯುವ ಮೋರ್ಚಾ ನಾಯಕರು ಮತ್ತು ಪದಾಧಿಕಾರಿಗಳ ಅಸಮಾಧಾನವನ್ನು ತಣಿಸಬೇಕು. ಆ ಮುಖಾಂತರ ರಾಜೀನಾಮೆಯನ್ನು ವಾಪಸ್ ಪಡೆಯುವಂತೆ ಮಾಡಬೇಕಂತ ಹೇಳಿ ಬಿಜೆಪಿ ಹೈಕಮಾಂಡ್ನ ನಾಯಕರುಗಳು ತೇಜಸ್ವಿ ಸೂರ್ಯ ಅವರಿಗೆ ಖಡಕ್ ಸೂಚನೆ ಕೊಟ್ಟಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ದಿಢೀರ್ನೆ ಇವತ್ತು ತೇಜಸ್ವಿ ಸೂರ್ಯರವರು ಹತ್ಯೆಯಾಗಿರ್ತಕ್ಕಂಥ ಪ್ರವೀಣ್ ನೆಟ್ಯಾರ್ ಅವರ ನಿವಾಸಕ್ಕೆ ತೆರಳಿರುವಂತದ್ದು ಮತ್ತು ಇಡೀ ರಾಜ್ಯಾದ್ಯಂತ ಯುವ ಕಾರ್ಯಕರ್ತರ ಜೊತೆ ಸ್ವತಃ ಖುದ್ದು ತೇಜಸ್ವಿ ಸೂರ್ಯ ದೂರವಾಣಿ ಕರೆ ಮಾಡಿ ಮನವೊಲಿಸುವ ಮತ್ತು ಸಂಧಾನದ ಮಾತುಕತೆಯನ್ನು ಕೂಡ ನಡೆಸುತ್ತಿರುವಂತದ್ದು. ಚೈತ್ರ. ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.